ನಿಮ್ಗೆ ರಚಿತಾನ ಹೆಸರು ಇಷ್ಟನಾ ಬಿಂದುನ ಹೆಸರು ಇಷ್ಟನಾ? ಮನೇಲಿ ಬಿಂದು ಅಂತ ಕರೆದ್ರೆ ಇಷ್ಟ, ಆಚೆ ರಚಿತಾ, ಬುಲ್ಬುಲ್. ಎಲ್ರಿಗೂ ನಮಸ್ಕಾರ. ಕನ್ನಡದ ಸ್ಟಾರ್ ನಾಯಕಿಯರಲ್ಲಿ ನಮ್ಮ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಕೂಡ ಮುಂಚೂಣಿಯಲ್ಲಿದ್ದಾರೆ. ಎಲ್ಲ ಸ್ಟಾರ್ ಜೊತೆನೂ ಆ್ಯಕ್ಟ್ ಮಾಡಿದ್ದಾರೆ, ಹೊಸಬು ಜೊತೆನೂ ಆ್ಯಕ್ಟ್ ಮಾಡಿದ್ದಾರೆ. ಸ್ಯಾಂಡಲ್ವುಡ್ನ ಲಕ್ಕಿ ಗರ್ಲ್ ಅಂತಲೇ ಹೇಳ್ಬೋದು. ಈಗ ಯಾಕೆ ನಮ್ಮ ರಚು ಮೇಡಮ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ, ಇವತ್ತು ಮೇ 10, ಸರಿಯಾಗಿ 13 ವರ್ಷಗಳ ಹಿಂದೆ, ಅಂದರೆ ಮೇ 10, 2013ನೇ ತಾರೀಕು ನಮ್ಮ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವರು ಆ್ಯಕ್ಟ್ ಮಾಡಿರೋ ಮೊದಲನೇ ಸಿನಿಮಾ ಬುಲ್ಬುಲ್ ಸಿನಿಮಾ ಬಿಡುಗಡೆಯಾಗಿತ್ತು. ಹೀಗಾಗಿ ಅವರ ಸಿನಿ ಜರ್ನಿಗೆ ಇಂದು ಯಶಸ್ವಿ 13 ವರ್ಷಗಳು ತುಂಬಿದೆ. ನಟಿಸಿದ ಮೊದಲ ಚಿತ್ರದಲ್ಲೇ ರಚಿತಾ ಮೇಡಮ್ ಹಿಟ್ ಕೊಟ್ಟರು. ಆ ಚಿತ್ರ 100 ಡೇಸ್ ಕೂಡ ಪೂರೈಸಿತು. ಇದಾದ ನಂತರ ಸಾಲು ಸಿನಿಮಾಗಳು ಕೂಡ ಆ್ಯಕ್ಟ್ ಮಾಡಿದರು. ಗಣೇಶ್ ಅವ್ರ ಜೊತೆ, ಸುದೀಪ್ ಅವ್ರ ಜೊತೆ, ಆಗೇನ್ ದರ್ಶನ್ ಅವ್ರ ಜೊತೆ, ಶಿವಣ್ಣ ಅವ್ರ ಜೊತೆ, ಅಪ್ಪು ಸರ್ ಜೊತೆ, ಸತೀಶ್ ನೀನಾಸಮ್ ಅವ್ರ ಜೊತೆ, ಧ್ರುವ ಸರ್ಜಾ ಅವ್ರ ಜೊತೆ, ಹೊಸಬ್ರ ಜೊತೆ, ಕನ್ನಡ ಸೇರಿದಂತೆ ತೆಲುಗು, ತಮಿಳು ಭಾಷೆಗಳಲ್ಲಿ ಕೂಡ ಆ್ಯಕ್ಟ್ ಮಾಡಿದರು. ಕನ್ನಡದ ಅನೇಕ ರಿಯಾಲಿಟಿ ಶೋಗಳಲ್ಲೂ ಕೂಡ ಭಾಗವಹಿಸ್ತಾ ಇದ್ದಾರೆ. ಸೊ ಈಗ ಸದ್ಯದ ಮಟ್ಟಿಗೆ ನಮ್ಮ ಸ್ಯಾಂಡಲ್ವುಡ್ನ ಲೇಡಿ ಸೂಪರ್ ಸ್ಟಾರ್ ಆಗಿದ್ದಾರೆ. ಬರೀ 13 ವರ್ಷ ಅಲ್ಲ, ಇನ್ನೂ 13 ವರ್ಷ ಆದರೆ ಅವರೇ ನಾಯಕಿಯಾಗಿರಬೇಕು ಅನ್ನೋದು ನಮ್ಮೆಲ್ಲ ಅಭಿಮಾನಿಗಳ ಹಾರೈಕೆ. ಇನ್ನು ಬುಲ್ಬುಲ್ ಸಿನಿಮಾ ಆಗುವಾಗ ಅವರೇ ಒಂದು ಇಂಟರ್ವ್ಯೂದಲ್ಲಿ ಹೇಳ್ಕೊಂಡಿದ್ದಾರೆ. ಅದಕ್ಕಿಂತ ಮುಂಚೆ ಅವರು ಜಿ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇದ್ದ ಬೆಂಕಿಯಲ್ಲಿ ಹರಿದ ಹೂವು ಮತ್ತು ಅರಸಿ ಧಾರಾವಾಹಿಗಳಲ್ಲಿ ವಿಲನ್ ರೋಲಾಗಿ ಏನೋ ಆ್ಯಕ್ಟ್ ಮಾಡಿದರು. ಇದಾದ ನಂತರ ಬುಲ್ಬುಲ್ ಸಿನಿಮಾಗೆ ಆಡಿಷನ್ ಕರೆ ಬರುತ್ತೆ. ಅದಕ್ಕಿಂತ ಮುಂಚಿತವಾಗಿ ಏನಾಗುತ್ತೆ ಅಂದರೆ, ಬುಲ್ಬುಲ್ ಸಿನಿಮಾ ಬಂದು ತೆಲುಗಿನ ಡಾರ್ಲಿಂಗ್ ಸಿನಿಮಾದ ರೀಮೇಕ್, ಅಂದರೆ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ರು. ತುಂಬ ಚೇಂಜಸ್ ಮಾಡ್ಕೊಂಡಿದ್ರಿಂದ ಆ ಸಿನಿಮಾದ ಮೂಲ ನಾಯಕಿ ಕಾಜಲ್ ಅಗರ್ವಾಲ್ ಅವರೇ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾರೆ ಅಂತ ಸುದ್ದಿ ಆಗಿತ್ತು. ನಾವು ಕೂಡ ಅದೇ ಅಂದ್ಕೊಂಡಿದ್ವಿ, ತಮ್ಮಣ್ಣವ್ರು ಆಗ್ತಾರೆ ಅಥವಾ ಕಾಜಲ್ ಅಗರ್ವಾಲ್ ಅವರು ಬರ್ತಾರೆ ಅಂತ. ಕೊನೆಯದಾಗಿ ಬಂದವರು ನಮ್ಮ ಕನ್ನಡದ ಸ್ಯಾಂಡಲ್ವುಡ್ ನಟಿ. ಸೊ ಈಗ ಯಶಸ್ವಿ ನಾಯಕಿ, ಮುಂಚೆನೂ ಕೂಡ ಯಶಸ್ವಿಯಾಗೇ ಇರ್ತಾರೆ, ಯಶಸ್ವಿಯಾಗೇ ಇರಬೇಕು ಅಂತ ನಮ್ಮೆಲ್ಲ ಅಭಿಮಾನಿಗಳ ಆರೈಕೆನೂ ಕೂಡ. ರಚಿತಾ ರಾಮ್ ಅವರು ಬಂದರು, ಅವತ್ತು ಬಿಂದಿಯಾ ರಾಮ್ ಆಗಿದ್ದರು. ಈ ಸಿನಿಮಾ ಮೂಲಕ ಅವರು ರಚಿತಾ ಅಂತ ಹೆಸರು ಚಿಹ್ನೆ ಮಾಡಿಕೊಂಡ್ರು. ಮೂಲತಃ ಭರತನಾಟ್ಯ ಡ್ಯಾನ್ಸರ್, ಅದು ಎಲ್ರಿಗೂ ಗೊತ್ತಿರೋ ವಿಚಾರನೇ. ಸೊ ಮೊದಲೇ ಸಿನಿಮಾನೇ ಸೂಪರ್ ಡೂಪರ್ ಹಿಟ್ ಆಯಿತು. 100 ಡೇಸ್ ಆಗೋಯ್ತು. ಎಲ್ಲ ತಂತ್ರಜ್ಞರು ಸೇರಿ ಮಾಡಿದಂಥ ಸಿನಿಮಾ ಅದು. ಸೊ ದರ್ಶನ್ ಸರ್ಗೂ ಕೂಡ ಒಂದು ಲೆವೆಲಲ್ಲಿ, ಅಂದರೆ ಒಂದೊಂದು ಹಂತದಲ್ಲಿ ದರ್ಶನ್ ಸರ್ಗೆ ಒಂದೊಂದು ಹಿಟ್ ಆಗ್ತಾ ಬಂದಿದೆ. ಅದೇ ರೀತಿಯೇ ಈ ಸಿನಿಮಾದಲ್ಲೂ ಕೂಡ, ಈ ಸಿನಿಮಾನೂ ಕೂಡ ಅವರಿಗೆ ಹಿಟ್ ಸಿನಿಮಾ ಆಯಿತು. ಇದಾದ ನಂತರ ಅವರು ಅಂಬರೀಷ ಸಿನಿಮಾದಲ್ಲೂ ಕೂಡ ಒಟ್ಟಿಗೆ ಆ್ಯಕ್ಟ್ ಮಾಡಿದ್ರು. ಇದಾದಮೇಲೆ ಕ್ರಾಂತಿ ಸಿನಿಮಾದಲ್ಲೂ ಕೂಡ ಆ್ಯಕ್ಟ್ ಮಾಡಿದ್ರು. ಆಮೇಲೆ ಗೆಸ್ಟ್ ರೋಲ್, ಈ ಜಗ್ಗುದಾದ ಸಿನಿಮಾದಲ್ಲಿ ರಚಿತಾ ರಾಮ್ ಅವರು ಜಸ್ಟ್ ಒಂದು ಗೆಸ್ಟ್ ರೋಲ್ ಅಪಿಯರೆನ್ಸ್ ಮಾಡಿದ್ರು. ಮತ್ತು ಅಮರ್ ಸಿನಿಮಾದಲ್ಲಿ ಅಂಬರೀಷ್ ಅವರ ಏನು ಆ್ಯಕ್ಟ್ ಮಾಡಿದ್ರಲ್ಲ, ಆ ಸಿನಿಮಾದಲ್ಲೂ ಕೂಡ ಒಂದು ಗೆಸ್ಟ್ ರೋಲ್, ಅದರಲ್ಲೂ ಕೂಡ ದರ್ಶನ್ ಸರು ಮತ್ತು ರಚಿತಾ ರಾಮ್ ಇಬ್ಬರು ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಸೊ ರಚಿತಾ ರಾಮ್ ಬಗ್ಗೆ ಹೇಳಬೇಕು ಅಂತಂದರೆ, ಅವರ ಆ ನೋಟ, ಆ್ಯಕ್ಟಿಂಗು, ಒಂದು ಇನೋಸೆನ್ಸ್, ಒಂದೊಂದ್ಸರಿ ರೇಗಾಡೋದು, ಕೂಗಾಡೋದ ಘನತೆ, ಗತ್ತು, ಗಾಂಭೀರ್ಯ, ನೇರವಾಗಿ ಮಾತಾಡೋದು, ಸೊ ಅದೆಲ್ಲ ನಂಗೆ ತುಂಬ ಇಷ್ಟ. ಅವರ ಆ್ಯಕ್ಟಿಂಗ್ ಮಾಡೋ ಸಿನಿಮಾಗಳೆಲ್ಲ ಇಷ್ಟ. ಅವರ ಈ ರಿಯಾಲಿಟಿ ಶೋಗಳಲ್ಲೂ ಅಷ್ಟೇ, ಎದುರಿಗಿರ್ತಕ್ಕಂಥ ಸ್ಪರ್ಧಿಗಳಲ್ಲಿ ಒಂದು ಸಲ ಕೋಪದಲ್ಲಿ ಹೇಳ್ತಾರೆ, ಒಂದು ಸಲ ಖುಷಿಯಾಗಿ ಹೇಳ್ತಾರೆ, ಎಷ್ಟು ಚೆಂದಾಗಿ ಹೇಳ್ತಾರಲ್ಲ, ತುಂಬ ಇಷ್ಟ ಆಗುತ್ತೆ. ಸೊ ಗ್ಲಾಮರ್ ಇರಲಿ, ಡಿ ಗ್ಲಾಮರ್ ಇರಲಿ, ಎಲ್ಲ ರೀತಿ ಪಾತ್ರಗಳು ನೋಡಿ. ಅವರು ಒಂದೊಂದು ಮಾನ್ಸೂನ್ ರಾಗದಲ್ಲಿ ಅದೊಂದು ರೀತಿ ಚಾಲೆಂಜಿಂಗ್ ಪಾತ್ರ, ಚಕ್ರವ್ಯೂಹದಲ್ಲಿ ಅದೊಂದು ರೀತಿ ಪಾತ್ರ ಅಪ್ಪು ಸರ್ ಜೊತೆಗೆ. ಅದಾದಮೇಲೆ ಈ ವರ್ಷ ರಿಲೀಸ್ ಆಗಿರೋ ಕಲ್ಟು ಮತ್ತು ಲ್ಯಾಂಡ್ ಲಾರ್ಡು, ಒಂದು ವಯಸ್ಸಾದ ಒಂದು ಮಗಳಿರೋ ಒಂದು ಪಾತ್ರದಲ್ಲಿ ಎಷ್ಟು ಚೆಂದ ಆ್ಯಕ್ಟ್ ಮಾಡಿದಾರಲ್ಲ, ಅದು ಆ್ಯಕ್ಟಿಂಗ್ ಇರೋ ಸ್ಕಿಲ್ಲು, ಅದು ಅದೃಷ್ಟ, ಅದು ದೇವರು ಕೊಟ್ಟಂಥ ಗಿಫ್ಟು. ಸೊ ಹೀಗಾಗಿ ಈ ರಚಿತಾ ರಾಮ್ ಅವರ ಸಿನಿ ಜರ್ನಿ ಈಗಷ್ಟು ಶುರುವಾಗಿದೆ ಅಂತ ಹೇಳ್ಬೋದು. ಈಗ ಆಲ್ರೆಡಿ 13 ವರ್ಷ ಆಗಿದೆ ಇವಾಗ. ಅದಕ್ಕೆ ಶುಭಾಶಯಗಳು. ಇನ್ನೂ 13 ವರ್ಷ ಅಲ್ಲ, ಇನ್ನೂ 13 ಎಷ್ಟು ವರ್ಷಗಳಾದರೂ ಕೂಡ ಅವ್ರು ಹೀರೋಯಿನ್ ಆಗಿರಬೇಕು ಅಂತ ನಾವು ಆಸೆ ಪಡೋದ್ರಲ್ಲಿ ತಪ್ಪೇನಿದೆ ಹೇಳಿ. ಅದು ಹಂಗೆ ಇರಬೇಕು ಅಂತ ನಾವೆಲ್ಲ ಆಸೆ ಪಡ್ತೀವಿ. ಸೊ ಒನ್ಸ್ ಅಗೇನ್ ಶುಭಾಶಯಗಳು ನಮ್ಮ ರಚು ಮೇಡಮ್ಗೆ. ಎಲ್ಲ ಅಭಿಮಾನಿಗಳ ಪರವಾಗಿ ರಚಿತಾ ಮೇಡಮ್ ಶುಭಾಶಯಗಳು. ಇದೇ ರೀತಿ ಸಿನಿಮಾಗಳನ್ನ ಮಾಡ್ತಾ ಹೋಗಿ, ಒಳ್ಳೊಳ್ಳೆ ಪಾತ್ರಗಳು, ಎಲ್ಲ ರೀತಿಯ ಪಾತ್ರಗಳನ್ನು ಕೂಡ ಮಾಡ್ತಾ ಹೋಗಿ, ನಿಮ್ಮ ನಟನೆ ಮೂಲಕ ನಮ್ಮಲ್ಲಿ ರಂಜಿಸ್ತಾ ಇರಿ ಅಂತ ನಾನು ಕೇಳ್ಕೊತೀನಿ. ಒನ್ಸ್ ಅಗೇನ್ ಎಲ್ಲ ಅಭಿಮಾನಿಗಳ ಪರವಾಗಿ ರಚು ಮೇಡಮ್, ಲವ್ ಯು ಮೇಡಮ್.